ಸುಮೇಧ್ ಅಲ್ಲಿಂದ ಹೋದ್ಮೇಲೆ ಚೋಟು ಕಡೆ ನೋಡ್ತಾ, ಇವತ್ತೇ ಮೊದಲ ಬಾರಿ ಅನ್ಸುತ್ತೆ ಅಲ್ವಾ ಕಿಂಗ್ ಟಾರ್ಚರ್ ಮಧ್ಯದಲ್ಲೇ ಬಿಟ್ಟು ಹೋಗಿರೋದು ಅಂತಾಳು ವರ್ಷ. ಅಂತ ಮೆಲ್ಲಗೆ ನಕ್ಕು, ಬಾಸ್ಗೆ ಅದಕ್ಕೆ ಮೇಲೆ ನಿಜವಾಗಿಯೂ ಪ್ರೀತಿ ಶುರುವಾತಿಂತಿದೆ ಅಂತ ಚೋಟು. ಜೋರಾಗಿ ಕೂಗ್ತಾ ನಿದ್ದೆಯಿಂದ ಎದ್ದೇಳ್ತಾಳೆ ಆರೋಹಿ. ಗಟ್ಟಿಯಾಗಿ ಉಸಿರಾಡ್ತಾ ಸುತ್ತಲೂ ನೋಡ್ತಾಳೆ. ಈಗ ತಾನು ಕಾಟೇಜ್ನಲ್ಲಿರೋದನ್ನು ನೋಡಿ ಎದೆ ಮೇಲೆ ಕೈ ಇಟ್ಕೊಳ್ತಾಳೆ. ಅವಳ ಕಿರುಚಾಟ ಕೇಳಿ ಆ ರೂಮ್ಗೆ ಬರ್ತಾನೆ ಸುಮೇಧ್. ಅವಳ ಹಾಗೆ ಉಸಿರಾಡ್ತಾ ಭಯದಿಂದ ಬೆವರ್ತಿರೋದನ್ನು ನೋಡಿ, ಏನಾದರೂ ಕೆಟ್ಟ ಕನಸು ಬಿತ್ತ ಬಂಗಾರ ಅಂತ ಕೇಳ್ತಾನೆ. ಅವಳ ಮುಖವನ್ನು ತನ್ನ 2 ಕೈಗಳಿಂದ ಹಿಡ್ಕೊಂಡು, ಸಮಾಧಾನ ಮಾಡ್ಕೊ ಬಂಗಾರ, ಏನೂ ಆಗಲ್ಲ ಅಂತಾನೆ. ನಿಜಕ್ಕೂ ನೀನು ಹೇಗೆ ಒಬ್ಬ ರಾಕ್ಷಸನ ಥರ ಅಂತ ಪ್ರಶ್ನೆ ಮುಖಭಾವದಿಂದ ಅವನ ಕಡೆ ನೋಡ್ತಾಳೆ. ನಾನು ಒಬ್ಬ ರಾಕ್ಷಸನೇ ಬಂಗಾರ, ಆ್ಯಂಡ್ ನೀನು ಮರೆತಂತಿದೆ ನಾನು ಯಾರು ಅಂತ. ಅವನ ಮಡಲಲ್ಲಿ ಕೂತ್ಕೆ ಹತ್ತಿರ ತಲೆ ಇಟ್ಟು ಅವನ ಅಪ್ಕೊಂಡು, ನಾನು ನಿನ್ನ ವಿಷಯದಲ್ಲಿ ಹಾಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೀನು ನನಗೆ ಹೇಗೆ ಪರಿಚಯ ಆದೆಯೋ ಅದನ್ನು ನನ್ನ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಆದರೆ ಈ ದಿನ ನಾನು ಒಬ್ಬ ಹೊಸ ಸುಮೇಧನನ್ನು ನೋಡಿದೆ ಅಂತ ಮೆಲ್ಲಗೆ ಹೇಳ್ತಾಳೆ. ಅವಳು ಬೆನ್ನ ಮೇಲೆ ಮೆಲ್ಲಗೆ ಸವರ್ತಾ, ಇನ್ನೊಮ್ಮೆ ಆ ಮುಖವನ್ನು ನೀನು ನೋಡಲ್ಲ ಬಿಡು ಬಂಗಾರ ಅಂತಾನೆ ಸುಮೇಧ್. ಗೊಂದಲದಿಂದ ಅವನ ಕಡೆ ನೋಡ್ತಾ, ಅಂದರೆ ನನ್ನ ಶಿಕ್ಷೆ ಮುಗಿದು ಹೋಯ್ತಾ? ಹೌದು ಬಂಗಾರ ಅಂತ ಅವಳು ಕೆನ್ನೆ ಮೇಲೆ ಮುತ್ತಿಡ್ತಾನೆ. ಆ ಮಾತು ಕೇಳಿದ ತಕ್ಷಣ ಅವಳ ಮುಖದಲ್ಲಿ ಖುಷಿ ನಗು ಬರುತ್ತೆ. ಸುಮೇಧ್ ಕಡೆ ನೋಡ್ತಾ, ಐ ಲವ್ ಯು ಅಂತ ಪ್ರೀತಿಯಿಂದ ಹೇಳ್ತಾಳೆ ಆರೋಹಿ. ಅವಳು ತನಗೆ ತಲೆಯನ್ನು ಆನಿಸಿ, ಐ ಲವ್ ಯು ಟೂ ಅಂತಾನೆ ಸುಮೇಧ್. ಇಬ್ಬರು ಮುಖದಲ್ಲೂ ಆ ಸಮಯದಲ್ಲಿ ಖುಷಿ ನಗು ಇರುತ್ತೆ. ಬಹುಶಃ ಸುಮೇಧ್ ಮುಖದಲ್ಲಿ ಮೊದಲ ಬಾರಿ ಅಂತೆ ಶಾಂತಿಯುತ ನಗು ಆರೋಹಿ ನೋಡ್ತಿದ್ದಾಳೆ. ಒಂದು ಖುಷಿಯಾದ ಮಾಮೂಲಿ ನಗು. ಆ ಸಮಯದಲ್ಲಿ ಸುಮೇಧ್ ಆರೋಹಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತಾನೆ. ತಾನೇ ಮೊದಲು ಹೆಜ್ಜೆ ಇಟ್ಟು ಸುಮೇಧ್ನ ತುಟಿಗಳನ್ನ ಚುಂಬಿಸ್ತಾಳೆ. 10 ನಿಮಿಷದ ನಂತರ ಅವಳನ್ನ ಬಿಟ್ಟು, ನೀನು ವಿಶ್ರಾಂತಿ ಬೇಕು ಬಂಗಾರ ಅಂತ ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಮಲಗಿ ಆರೋಹಿ ತಲೆಯನ್ನು ತನ್ನ ಎದೆ ಮೇಲೆ ಇಟ್ಕೊಂಡು ಖುಷಿಯಾಗಿ ಕಣ್ಮುಚ್ಕೊಳ್ತಾನೆ ಸುಮೇಧ್. ಪ್ಯಾಲೇಸಲ್ಲಿ ಎಲ್ಲರೂ ಹಾಲಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕೂತು ತಿಂಡಿ ಮಾಡ್ತಿರ್ತಾರೆ. ರಿಯಾ ಕಡೆ ನೋಡ್ತಾ, ಆರ್ಯನಿಂದ ಏನಾದರೂ ಫೋನ್ ಬಂತಾ ಅಂತ ಕೇಳ್ತಾರೆ ಕಾವೇರಿ ಅವರು. ಇಲ್ಲ ಮ್ಯಾಮ್, ನಾನು ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ಆರ್ಯನ್ ಫೋನ್ ಸಿಗ್ತಾ ಇಲ್ಲ ಅಂತಾಳು ರಿಯಾ. ಹಲ್ಲು ಕಡಿಯುತ್ತಾ, ಎಲ್ಲಿಗೆ ಹೋದ ಇವನು ಅಂತ ಕೇಳ್ತಾರೆ ವಿಜಯ್ ಅವರು. ತನ್ನ ತಿಂಡಿ ಮುಗಿದ ಮೇಲೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತಾಳು ಪ್ರಿಯಾ. ನಾನು ನಿನ್ನ ಬಿಡ್ತೀನಿ ಅಂತಾನೆ ರಿಹಾನ್. ಬೇಡ, ನಾನು ಹೋಗ್ತೀನಿ ಅಂತ ಮೆಲ್ಲಗೆ ಹೇಳ್ತಾಳೆ. ಯಾಕೆ, ನಾನು ಬಂದರೆ ಏನಾದರೂ ತೊಂದರೆಯಾ? ನನಗೇನು ತೊಂದರೆ ಇಲ್ಲ, ನಡಿ ಹೋಗೋಣ ಅಂತ ರಿಹಾನ್ ಕೈ ಹಿಡಿದು ಹೊರಗೆ ನಡೀತಾಳೆ ಪ್ರಿಯಾ. ನನ್ನಿಬ್ಬರೂ ಮಕ್ಕಳು ಎಲ್ಲಿ ಮಾಯ ಆಗಿದಾರೋ ಏನೋ. ಮಕ್ಕಳಂತೆ, ಯಾವತ್ತಾದರೂ ಮಕ್ಕಳ ಥರ ನಡೆಸ್ಕೊಂಡಿದ್ದಾರೆ ಇವರು ಅಂತ ಮೆಲ್ಲಗಂತಾರೆ ಅಜಯ್ ಅವರು. ಅಜಯ್ ಪ್ಲೀಸ್, ಮತ್ತೆ ನಿಮ್ಮ ಮಾತುಗಳಿಂದ ಭಾವನವ್ರ ಅಕ್ಕನ ಜೊತೆ ಜಗಳ ಆಗುತ್ತೆ ಅಂತ ಅಜಯ್ ಅವ್ರ ಕೈ ಹಿಡಿತಾರೆ ಇಂದು ಅವರು. ಅಷ್ಟರಲ್ಲಿ ರಿಯಾ ಜೋರಾಗಿ ಮಾಮ್, ಡ್ಯಾಡ್ ಅಂತ ಕೂಗ್ತಾಳೆ. ಏನಾಯಿತು ಇಲ್ಲಿ ನೋಡಿ ಅಂತ ಟಿ ವಿ ಆನ್ ಮಾಡ್ತಾಳೆ ರಿಯಾ. ಟಿ ವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಪ್ರತಿ ಚಾನಲಲ್ಲೂ ಬರ್ತಿರುತ್ತೆ. ಸರಿಯಾಗಿ 1 ತಿಂಗಳ ನಂತರ ಸುಮಿತ್ ಚಕ್ರವರ್ತಿ ಮತ್ತೆ ನಮ್ಮೆಲ್ಲರ ಮುಂದೆ ಬರಲಿದ್ದಾನೆ ಅಂತ ರಿಪೋರ್ಟರ್ ಹೇಳ್ತಿದ್ರೆ, ಆ ಸುದ್ದಿಯನ್ನು ನೋಡ್ತಿರೋ ಕುಟುಂಬದ ಸದಸ್ಯರು ಆಘಾತದಿಂದ ಸ್ತಬ್ಧರಾಗಿ ಹೋಗ್ತಾರೆ. ಸುಮಿತ್ ಬದುಕಿದಾನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಕಾವೇರಿಯವರು. ಸುದ್ದಿಯನ್ನು ಲೈವ್ ತೋರಿಸ್ತಿರ್ತಾರೆ. ಅಲ್ಲಿ ದೊಡ್ಡ ಸ್ಟೇಜ್, ಆ ಸ್ಟೇಜ್ ಇದ್ರು ಬಹಳಷ್ಟು ಕುರ್ಚಿಗಳು. ಪ್ರತಿ ಚಾನಲ್ನವರು ಅಲ್ಲೇ ಇರ್ತಾರೆ. ಮೀಡಿಯಾ ಹೌಸ್ನಲ್ಲಿರೋ ಪ್ರತಿಯೊಬ್ಬ ರಿಪೋರ್ಟರ್ ಆ ಕುರ್ಚಿಗಳಲ್ಲಿ ಕೂತು ಯಾವಾಗ ಸುಮೇಧ್ ಅಲ್ಲಿಗೆ ಬರ್ತಾರೆ ಅಂತ ಕಾಯ್ತಿರ್ತಾರೆ. ಆ ಸುತ್ತಮುತ್ತ ಪೂರ್ತಿ ಬಾಡಿಗಾರ್ಡ್ಸ್ ಇರ್ತಾರೆ. ಅವರ ಕೈಯಲ್ಲಿ ಗನ್ಗಳಿರುತ್ತವೆ. ಕುಟುಂಬದವರೆಲ್ಲರೂ ಲೈವ್ ನೋಡ್ತಿರ್ತಾರೆ ಟಿ ವಿಯಲ್ಲಿ. ರಿಯಾ ಆಘಾತಕ್ಕೊಳಗಾಗಿ, ಬಹುಶಃ ಸುಮೇಧಣ್ಣ ಈಗ ಎಂಟ್ರಿ ಕೊಡ್ತಾರೆ ಅನಿಸುತ್ತೆ ಅಂತಾಳೆ. ಅಷ್ಟೇ ಅಲ್ವಾ, ಕಿಂಗ್ ಎಂಟ್ರಿ ಅಂದರೆ ಮಾಮೂಲಿ ಇರಲ್ಲ ಅಂತ ಅಜಯ್ ಅವರು ಹೇಳಿದ ಕೋಪದಿಂದ ಅವರ ಕಡೆ ನೋಡ್ತಾರೆ ವಿಜಯ್ ಅವರು. ಮುಗ್ಧ ಮುಖದಿಂದ ತನ್ನ ಅಣ್ಣನ ಕಡೆ ನೋಡ್ತಾ, ಏನಾಯ್ತು ಅಣ್ಣಯ್ಯ, ನಾನೇನಾದರೂ ತಪ್ಪಾಗಿ ಮಾತಾಡೋದನ್ನ ಅಂತ ಕೇಳ್ತಾರೆ ಅಜಯ್ ಅವರು. ಇಲ್ಲ, ನೀವು ನಿಜಕ್ಕೂ ತಪ್ಪಾಗಿ ಮಾತಾಡಿಲ್ಲ, ನಮ್ಮ ಅಣ್ಣ ಕಿಂಗ್ ಯಾವಾಗಲೂ ಹಾಗೆ ಎಂಟ್ರಿ ಕೊಡ್ತಾರೆ ಅಂತ ನಗ್ತಾ ಹೇಳ್ತಾಳೆ ರಿಯಾ. ಹುಟ್ಟಿದ್ದು ನನ್ನ ಹೊಟ್ಟೆಯಲ್ಲಾದರೂ ಯಾವಾಗಲೂ ಅವನ ಬಗ್ಗೆನೇ, ಅವನಿಗೆ ಒಳ್ಳೇದಾಗಲಿ ಅಂತ ಬಯಸ್ತಿರ್ತಾಳೆ ನನ್ನ ಮಕ್ಕಳು ಅಂತ ಹಲ್ಲು ಕಡಿತಾರೆ ಕಾವೇರಿಯವರು. ಅಷ್ಟರಲ್ಲೇ ಆ ಸ್ಟೇಜ್ ಹತ್ರ ಒಂದು ಐಷಾರಾಮಿ ಕಾರ್ ಬಂದು ನಿಲ್ಲುತ್ತೆ. ನ್ಯೂಸ್ ರಿಪೋರ್ಟರ್ಗಳೆಲ್ಲರೂ ರೆಡಿಯಾಗಿರ್ತಾರೆ. ಅವೆಲ್ಲವನ್ನ ಟಿ ವಿಯಲ್ಲಿ ನೋಡ್ತಾ ಇರೋ ವಿಜಯ್ ಅವರ ಮುಷ್ಟಿ ಗಟ್ಟಿ ಆಗುತ್ತೆ. ತುಂಬ ಸ್ಟೈಲಾಗಿ ಕಾರ್ನಿಂದ ಹೊರಗೆ ಬರ್ತಾನೆ ಸುಮೇಧ್. ಬ್ಲ್ಯಾಕ್ ತುಂಬ ಸುಂದರವಾಗಿ ಕಾಣ್ತಿರ್ತಾನೆ. ಆ ಸುದ್ದಿ ಅಂತ ಕಾರ್ನಲ್ಲಿ ಕೂತು ಐಪ್ಯಾಡ್ನಲ್ಲಿ ನೋಡ್ತಿರ್ತಾನೆ. ರಿಹಾನ್, ಕಬೀರ್, ರಾಮ್ ಕೂಡ ಸುದ್ದಿ ನೋಡ್ತಿರ್ತಾರೆ. ಅಲ್ಲಿ ತನ್ನ ಮನೇಲಿ ಕೂತು ಟಿ ವಿಯಲ್ಲಿ ಆ ಸುದ್ದಿ ನೋಡ್ತಾ, ಮತ್ತೆ ಏನು ಪ್ಲ್ಯಾನ್ ಮಾಡಿದ ನೀವನು ಅಂತ ಅಂದ್ಕೊಳ್ತಾನೆ ಎಸ್ಗೆ. ಸುಮೇಧ್ ಕಾರ್ನ ಇನ್ನೊಂದು ಕಡೆ ಬಂದು ಆರೋಹಿ ಕೈ ಹಿಡಿದು ಹೊರಗೆ ಕರೆತಂದು ಅವಳ ಸೊಂಟ ಸುತ್ತ ಕೈ ಹಾಕಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಸುಮೇಧ್ ಜೊತೆಗಿರೋ ಆರೋಹಿಯನ್ನು ನೋಡಿ ಎಲ್ಲರೂ ಆಘಾತಕ್ಕೆ ಒಳಗಾಗ್ತಾರೆ. ಆ ಕೂಡಲೇ ಅವ್ರ ಫೋಟೋಗಳನ್ನ ಕ್ಲಿಕ್ಕಿಸೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಏನೂ ಮಾತಾಡದೆ ಕುರ್ಚಿಯಲ್ಲಿ ಕೂರಿಸಿ ತಾನು ಕೂತು, ಹೆಲೋ ಎವ್ರಿವನ್ ಅಂತಾನೆ ಸುಮೇಧ್. ಸರ್, ನಾವು ಕಳೆದ 1 ತಿಂಗಳಿನಿಂದ ಎಲ್ಲಿದ್ರಿ ಅಂತ ಕೇಳ್ತಾರೆ ರಿಪೋರ್ಟರ್. ಆರೋಹಿ ಕಡೆ ನೋಡ್ತಾ, ನಾನು ಸುಮ್ಮನೆ ನನ್ನ ಸಮಯವನ್ನು ಆನಂದಿಸ್ತಿದ್ದೆ ಅಂತಾನೆ ಸುಮೇಧ್. ಮತ್ತು ಕೆಲವು ದಿನಗಳ ಹಿಂದೆ
ಆರೋಹಿ ಮೇಡಮ್ ಅವ್ರನ್ನ ಕೂಡ ಹೈವೇ ಹತ್ರದಿಂದ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕೇಳಿದ್ವಿ. ಮತ್ತು ನಿಮ್ಮ ಹತ್ರ ಮೇಡಮ್ ಹೇಗೆ ಬಂದರು ಸರ್ ಅಂತ ಕೇಳ್ತಾರೆ ರಿಪೋರ್ಟರ್. ಈ ಸುಮೇಧ್ ಚಕ್ರವರ್ತಿ ಹೆಂಡತಿಯನ್ನು ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಕೇವಲ ಸುಮೇಧ್ಗೆ ಮಾತ್ರ ಇದೆ ಅಂತವನು ಹೇಳಿದ ತಕ್ಷಣ ಖುಷಿಯ ನಗು ಬರುತ್ತೆ ಆರೋಹಿ ಮುಖದ ಮೇಲೆ. ಅಷ್ಟರಲ್ಲೇ ರಿಪೋರ್ಟರ್, ಆದರೆ ನೀವು ಅಂತ ಇನ್ನೂ ಏನೋ ಕೇಳೋದಕ್ಕೆ ಹೋದಾಗ ಗಂಭೀರವಾಗಿ ಅವನ ಕಡೆ ನೋಡ್ತಾನೆ ಸುಮೇಧ್. ಆ ನೋಟಕ್ಕೆ ಹೆದರಿ ಸುಮ್ಮನಾಗ್ಬಿಡ್ತಾನೆ ಆ ರಿಪೋರ್ಟರ್. ಮತ್ತೀಗ ಈ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಏರ್ಪಡಿಸಿದ್ದೀರಿ ಸರ್ ಅಂತ ಕೇಳ್ತಾನೆ ಇನ್ನೊಬ್ಬ ರಿಪೋರ್ಟರ್. ಕಮ್ ಬ್ಯಾಕ್ ಒಂದು ಘೋಷಣೆ ಅಂತ ಆರೋಹಿ ಕಡೆ ನೋಡ್ತಾನೆ ಸುಮೇಧ್. ನಗ್ತಾ ಅವನ ಕಡೆ ನೋಡ್ತಾಳೆ. ಎಲ್ಲರ ಕಡೆ ನೋಡ್ತಾ, ಒಂದು ಹೊಸ ಬ್ರ್ಯಾಂಡ್ ಮಾರ್ಕೆಟಿಂಗ್ಗೆ ಬರಲಿದೆ ಆ್ಯಂಡ್ ಕಂಪನಿ USA ದೊಡ್ಡ ಕಂಪನಿಯಾಗಿ ಹೆಸರಾಗಿದೆ. ಈಗ VR ಇಂಡಸ್ಟ್ರಿ ಅಡಿಯಲ್ಲಿ ಆ ಕಂಪನಿಯ ಎಲ್ಲ ಪ್ರಾಡಕ್ಟ್ಗಳು ತಯಾರಾಗುತ್ತವೆ ಅಂತಾನೆ ಸುಮೇಧ್. ಆ ಪ್ರಾಡಕ್ಟ್ ಯಾವುದು ಸರ್? ಒಂದು ಕಡೆ ನಗ್ತಾ ಎಲ್ಲರ ಕಡೆ ನೋಡಿ ವೆಪನ್ಸ್ ಅಂತ ಸುಮೇಧ್ ಹೇಳಿದ ತಕ್ಷಣ ರಿಪೋರ್ಟರ್ಗಳೆಲ್ಲರೂ ಆಘಾತದಿಂದ ಸ್ತಬ್ಧರಾಗ್ತಾರೆ. ಆಮೇಲೆ ಗುಸುಗುಸು ಶುರು ಮಾಡ್ತಾರೆ. ಸರಿ, ಬ್ರ್ಯಾಂಡ್ ಹೆಸರು ಮತ್ತು ಲೋಗೋ ನಾಳೆ ಸಂಜೆ ಪಾರ್ಟಿಯಲ್ಲಿ ಬಿಡುಗಡೆ ಆಗಲಿದೆ ಅಂತ ಆರೋಹಿ ಕೈ ಹಿಡಿದು ಅಲ್ಲಿಂದ ಕಾರ್ ಹತ್ರ ಕರ್ಕೊಂಡು ಹೋಗೋವಳು ಕೂತ ಮೇಲೆ ಹಿಂದಕ್ಕೆ ತಿರುಗಿ ರಿಪೋರ್ಟ್ಗಳ ಕೈಯಲ್ಲಿದ್ದ ಕ್ಯಾಮರಾಗಳ ಕಡೆ ನೋಡಿ ಒಂದು ರಾಕ್ಷಸ ನಗು ಬೀರಿ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಆಘಾತದಿಂದ ಅಜಯ್ ಅವ್ರ ಕಡೆ ನೋಡ್ತಾ, ಹೊಸ ವೆಪನ್ಸ್ ಬ್ರ್ಯಾಂಡಾ? ನಿಜಕ್ಕೂ ಏನು ಮಾಡಬೇಕು ಅಂದ್ಕೊಂಡಿದ್ದಾನೆ ಇವನು ಅಂತ ಕೇಳ್ತಾರೆ ವಿಜಯ್ ಅವರು. ಈಗ ಆ ವಿಷಯ ನನಗೆ ಗೊತ್ತಣ್ಣಯ್ಯ, ಅದನ್ನು ಸುಮೇಧ್ ಮಾತ್ರ ಹೇಳಬಲ್ಲ ಅಂತ ಇಂದು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಅಜಯ್ ಅವರು. ಕಬೀರ್ ಫ್ಲ್ಯಾಟ್ ಒಳಗಡೆ ಬರ್ತಾ, ಸುಮೇಧ್ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ ಅಂತಾನೆ ರಿಹಾನ್. ಆ್ಯಂಡ್ ಈಗ ಆರೋಹಿ ಕೂಡ ಅವನ ಜೊತೆ ಕೈ ಜೋಡಿಸಿದಾಳೆ ಅಂತ ಹಲ್ಲು ಕಡಿತಾ ಹೇಳ್ತಾನೆ ಕಬೀರ್. ಕಬೀರ್ ಕಡೆ ನೋಡ್ತಾ, ಆರೋಹಿನ ಇವುಗಳ ಮಧ್ಯ ತರಬೇಡ ಅಂತಾನೆ ರಾಮ್. ಆರೋಹಿ ಯಾವಾಗಲೂ ಎಲ್ಲರ ಮಧ್ಯೆಗೆ ಬರ್ತಾಳೆ ಅಂತ ಕೋಪದಿಂದ ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋಗ್ತಾನೆ ಕಬೀರ್. ವೆಪನ್ಸ್ ಅಂತ ಪ್ರಶ್ನೆ ಮುಖಭಾವದಿಂದ ಸುಮೇಧ್ ಕಡೆ ನೋಡ್ತಾಳೆ ಆರೋಹಿ. ಅವಳ ಕೈಯೊಳಗೆ ತನ್ನ ಕೈ ಸೇರಿಸಿ, ಹೌದು ಬಂಗಾರ, ವೆಪನ್ಸ್ ನಮ್ಮ ಮುಂದಿನ ಬಿಸ್ನೆಸ್ ಅಂತಾನೆ ಸುಮೇಧ್. ಯಾವಾಗನಿಂದ ಇವನ್ನೆಲ್ಲ ಪ್ಲ್ಯಾನ್ ಮಾಡ್ತಿದ್ಯಾ ನೀನು? ಅವಳ ಕೈ ಮೇಲೆ ಮುತ್ತಿಡ್ತಾ, ದುಬೈನಿಂದ ಮಾಡಿದ ಹಾಗಿನಿಂದ ಮಾಡ್ತಿರೋ ಪ್ಲ್ಯಾನ್, ಮತ್ತು ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಮೂತಿ ತಿರುಗಿಸ್ತಾಳೆ ಆರೋಹಿ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ ಬಂಗಾರ. ಸರ್ಪ್ರೈಸ್? ಆ್ಯಂಡ್ ನಿನಗಾಗಿ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಆ ಸರ್ಪ್ರೈಸ್ ನಾಳೆ ಸಂಜೆ ನಿಂಗೆ ತಿಳಿಯುತ್ತೆ ಅಂತಾನೆ ಸುಮೇಧ್. ಆ ಮಾತಿಗೆ ತುಂಬ ಎಕ್ಸೈಟ್ ಆಗಿ, ಏನದು ಆ ಸರ್ಪ್ರೈಸ್ ಅಂತ ಖುಷಿಯಾಗಿ ಕೇಳ್ತಾಳೆ ಆರೋಹಿ. ಅಯ್ಯೋ ನನ್ನ ಮುಗ್ಧ ಬಂಗಾರ, ಸರ್ಪ್ರೈಸ್ ಅಂದರೆ ನಾನು ಹೇಳಬಾರ್ದು, ನೀನು ನಾಳೆವರೆಗೆ ಕಾಯಲೇಬೇಕು. ಸರಿ. ಕಾರ್ ಅರಮನೆ ಹತ್ರ ನಿಂತ ತಕ್ಷಣ ಇಬ್ಬರು ಕಾರ್ ಹಿಡಿದು ಪ್ಯಾಲೇಸ್ ಒಳಗಡೆ ಹೋಗ್ತಾರೆ. ಸುಮೇಧ್ನ ನೋಡಿದ ತಕ್ಷಣ ಕೋಪದಿಂದ ಅವನ ಹತ್ರ ಬಂದು, ನಿಜಕ್ಕೂ ಏನು ಮಾಡ್ತಿದ್ಯಾ ನೀನು ಅಂತ ಜೋರಾಗಿ ಕೇಳ್ತಾರೆ ವಿಜಯ್ ಅವರು. ಅಲ್ಲಿದ್ದ ರಿಯಾ ಕಡೆ ನೋಡ್ತಾ, ರಿಯಾ TV ಆನ್ಲೈನಲ್ಲೇ ಇರಬೇಕಲ್ವಾ ಅಂತ ಕೇಳ್ತಾನೆ ಸುಮೇಧ್. ಹೌದಣ್ಣ ಅಂತಾಳೆ ರಿಯಾ. ಆರೋಹಿ ಬೆರಳುಗಳ ಜೊತೆ ಆಟ ಆಡ್ತಾ, ಅಂದರೆ ಎಲ್ಲರೂ ಸುದ್ದಿ ನೋಡಿದ್ದೀರಾ? ಮತ್ತು ನೋಡಿದ ಮೇಲೆ ಕೂಡ ಇಂತಹ ಬಾಲಿಶ ಪ್ರಶ್ನೆ ಕೇಳೋದು ಯಾಕೆ? ನಿನ್ನ ಮೊದಲು ನಿನ್ನ ಹೆಂಡತಿ ಮೋಹದಿಂದ ಹೊರಗೆ ಬಾ ಅಂತ ಕಾವೇರಿ ಅವರು ಹೇಳ್ತಿದ್ರು. ಅವನ್ನೆಲ್ಲ ಪತ್ತೆ ಹಚ್ಚದೆ ತನ್ನ ಕೆಲಸದಲ್ಲಿ ತಾನಿರ್ತಾನೆ ಸುಮೇಧ್. ಯಾಕತ್ತೆ ಅವರೇ ನನ್ನ ಮೇಲೆ ಅಷ್ಟೊಂದು ಹೊಟ್ಟೆ ಕಿಚ್ಚು ನಿಮಗೆ? ನಿಮ್ಮ ಮಗ ನಿಮಗಿಂತ ನನ್ನ ಹೆಚ್ಚು ಪ್ರೀತಿಸ್ತಾನೆ ಅಂತ ತಡ್ಕೊಳಕ್ಕಾಗ್ತಿಲ್ವಾ? ಓ ಕ್ಷಮಿಸಿ, ನಿಜಕ್ಕೂ ಸುಮೇಧ್ ನಿಮ್ಮ ಮಗನೇ ಅಲ್ವಲ್ಲ ಅಂತಾಳ ಆರೋಹಿ. ನಿನ್ನ ಹದ್ದಿನಲ್ಲಿ ನೀನಿರೋ, ನೀನೊಬ್ಳು ಕೆಳಮಟ್ಟದ ಹುಡುಗಿ ಅಂತ ಜೋರಾಗಿ ಕೂಗ್ತಾರೆ ವಿಜಯ್ ಅವರು. ನನ್ನ ಮನೆಯಲ್ಲಿ ನನ್ನ ಹೆಂಡತಿಗೆ ಅದನ್ನಲ್ಲಿ ಇರು ಅಂತ ಹೇಳೋದಕ್ಕೆ ನೀವ್ಯಾರು? ಯಾರು ನೀವು ಅಂತ ವಿಜಯ್ ಅವ್ರ ಕಡೆ ನೋಡ್ತಾ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ನೀನು ಈ ಹುಡುಗಿಗಾಗಿ ಅಂತ ನನ್ನ ಹತ್ರ ಹೀಗೆ ನಡ್ಕೊಳ್ತಿದ್ಯಾ? ಈ ಹುಡುಗಿ ಆ ಹುಡುಗಿ ಅಲ್ಲ, ಅವಳ ಹೆಸರು ಆರೋಹಿ. ಆರೋಹಿ ಸುಮೇಧ್ ಚಕ್ರವರ್ತಿ, ಮತ್ತು ಅವಳು ನನ್ನ ಪ್ರಾಣ. ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಅಂತಾನೆ ಸುಮೇಧ್. ಅಷ್ಟರಲ್ಲೇ ಅಲ್ಲಿಗೆ ಬಂದ ಅಜಯ್ ಅವರು, USA ಕಂಪನಿ ಯಾರ್ದು ಅಂತ ಕೇಳ್ತಾರೆ. ನಾಳೆ ಬೆಳಿಗ್ಗೆ ಎಲ್ರಿಗೂ ಎಲ್ಲವೂ ತಿಳಿಯುತ್ತೆ, ಸುಮ್ಮನೆ ಕಾಯಿರಿ ಅಂತ ಆರೋಹಿನ ಎಲ್ಲರ ಮುಂದೆ ಎತ್ಕೊಂಡು ಲಿಫ್ಟ್ನಲ್ಲಿ ತನ್ನ ರೂಮ್ ಕರ್ಕೊಂಡು ಹೊರಟು ಹೋಗ್ತಾನೆ ಸುಮೇಧ್. ರೂಮ್ಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ತಾನೆ ಸುಮೇಧ್. ಅವನ ಕಡೆ ಸ್ವಲ್ಪ ಹೊತ್ತು ನೋಡಿ ಜೋರಾಗಿ ನಗ್ತಾಳೆ. ಏನು ಬಂಗಾರ, ನಿನಗೆ ತುಂಬ ಆ್ಯಟಿಟ್ಯೂಡ್ ಜಾಸ್ತಿ ರೀ ಅಂತ ಅವನ ಕತ್ತಿನ ಸುತ್ತ ಕೈ ಹಾಕ್ತಾಳೆ ಆರೋಹಿ. ಹೌದಾ? ಅಲ್ಲಿ ಒಂದೇ ನೋಡ್ದಲ್ಲಿ ಆ ರಿಪೋರ್ಟರ್ ಬಾಯಿ ಮುಚ್ಚಿಸ್ಬಿಟ್ಟೆ. ನಿಜಕ್ಕೂ ನಿನ್ನ ಮುಂದೆ ಯಾರಿಗೂ ಮಾತಾಡೋ ಅವಕಾಶವನ್ನೇ ನೀನು ಕೊಡಲ್ಲ. ಎಷ್ಟು ಹೆದರ್ಸ್ತೀಯ ಅಲ್ವಾ ನೀನು ಮನುಷ್ಯರನ್ನ ಅಂತ ಕೇಳ್ತಾಳೆ ಆರೋಹಿ. ಹಾಗಿದ್ರೆ ಈಗ ನೀನು ನನ್ನನ್ನು ನೋಡಿ ಹೆದರ್ತಿದ್ಯಾ? ಹೌದಾ? ನಿಜವಾಗ್ಲೂ ನಾ ಬಂಗಾರ ಅಂತ ಕೇಳ್ತಾನೆ ಸುಮೇಧ್. ಹಾಗಿದ್ರೆ ಈಗ ನೀನು ನನ್ನನ್ನು ನೋಡಿ ಹೆದರ್ತಿದ್ಯಾ? ಹೌದಾ? ಇಲ್ಲ, ನಿಜವಾಗ್ಲೂ ನಾ ಬಂಗಾರ ಅಂತ ಕೇಳ್ತಾನೆ ಸುಮೇಧ್. ಆದರೆ ಸ್ವಲ್ಪ ಭಯ ನನಗೆ ನೀನಂದರೆ ಅಂತಾಳ ಆರೋಹಿ. ನೀನು ತುಂಬ ಮುಗ್ಧೆ ಬಂಗಾರ ಅಂತ ಅವಳ ಕೆನ್ನೆ ಇಳಿತಾನೆ ಸುಮೇಧ್. ಪ್ಲೀಸ್ ಆಗಿ ಮಾಡಬೇಡ ಸುಮೇಧ್ ಅಂತ ಆರೋಹಿ ಹೇಳಿದ ತಕ್ಷಣ ಅವಳ ಕೆನ್ನೆ ಮೇಲಿಂದ ಕೈ ತೆಗಿತಾನೆ. ಅವನ ಕೈ ತೆಗೆದಿದ್ದಕ್ಕೆ ಆಶ್ಚರ್ಯದಿಂದ ಅವನ ಕಡೆ ನೋಡ್ತಾಳೆ. ಆ ಕೂಡಲೇ ಅವಳ ಕೆನ್ನೆ ಮೇಲೆ ಗಟ್ಟಿಯಾಗಿ ಹಚ್ತಾನೆ ಸುಮೇಧ್.
ಬಂಗಾರ, ನಾನು ನಿನ್ನ ಜೊತೆ ಏನಾದರೂ ಮಾಡಬಲ್ಲೆ, ನೀನು ನನ್ನ ತಡಿಲಾರೆ ಅಂತ ಕಚ್ಚಿದ ಜಾಗದಲ್ಲಿ ಮುತ್ತಿಡ್ತಾ ಇನ್ನೊಂದು ಕೆನ್ನೆ ಮೇಲೆ ಕಚ್ತಾನೆ. ಯಾಕೆ ಕಚ್ತಿದೆಯಾ, ನಂಗೆ ನೋವಾಗ್ತಿದೆ ಅಂತ ಮೂತಿ ಮುರಿತಾಳೆ. ಯಾಕಂದರೆ ನನಗೆ ಬೈಟಿಂಗ್ ಇಷ್ಟ ಅಂತ ಅವಳ ಕಡೆ ನೋಡ್ತಾ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನೀನು ರೂಮ್ನಿಂದ ಹೊರಗೆ ಹೋಗ್ಬೇಡ ಸರಿನಾ? ರೂಮ್ನಿಂದ ಹೊರಗೆ ಯಾಕೆ ಹೋಗಬಾರ್ದು? ನೋ ಕ್ವಶನ್ಸ್ ಬಂಗಾರ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ರೂಮ್ನಿಂದ ಹೊರಗೆ ಹೋಗ್ಬೇಡ ಅಂತ ಯಾಕೆ ಹೇಳ್ದ ಅಂತ ಯೋಚಿಸಿ, ಏನೇ ಇರಲಿ ಈಗ ನನ್ನ ಡಾನ್ ಸಾಬ್ ಹೋಗಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ಇಲ್ಲಿಗೆ ಹೋಗದೆ ಖುಷಿಯಾಗಿ ಸಿನಿಮಾ ನೋಡೋಣ ಅಂತ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿ ಸಿನಿಮಾ ನೋಡ್ತಾಳೆ ಆರೋಹಿ. ಲಿಫ್ಟ್ನಿಂದ ಕೆಳಗೆ ಹೋಗಿ ಅಲ್ಲಿಂದ ಹೊರಗೆ ಹೋಗ್ತಾ ಇರೋ ಸುಮೇಧ್ ಕಡೆ ನೋಡ್ತಾ, ಪ್ರೀತಿಸ್ತಿದೆಯಾ ಆರೋಹಿಯನ್ನು ಅಂತ ಕೇಳ್ತಾರೆ ವಿಜಯ್ ಅವರು. ಆ ಮಾತಿಗೆ ಹೋಗ್ತಿದ್ದವನು ಅಲ್ಲೇ ನಿಂತು ಬಿಡ್ತಾನೆ. ಅಜಯ್ ಅವರು ಇಂದು ಅವರು ಕಾವೇರಿ ಮೂವರು ಕೂಡ ವಿಜಯ್ ಅವ್ರ ಕಡೆ ನೋಡ್ತಾರೆ. ಯಾಕಂದರೆ ಅರಮನೆಯಲ್ಲಿ ಎಲ್ರಿಗೂ ಗೊತ್ತು ಸುಮೇಧ್ ಆರೋಹಿನ ಪ್ರೀತಿಸಿದ್ದಾರೆ ಅಂತ. ಆದರೂ ಕೂಡ ಆ ಪ್ರಶ್ನೆ ಯಾಕೆ ಕೇಳಿದ್ರು ಅಂತ ಪ್ರಶ್ನೆ ಮುಖಭಾವದಿಂದ ಅವ್ರ ಕಡೆ ನೋಡ್ತಿರ್ತಾರೆ ಅವರು. ಹಿಂದಕ್ಕೆ ತಿರುಗಿ ವಿಜಯ್ ಅವ್ರ ಕಡೆ ನೋಡ್ತಾ, ನನ್ನ ಹೆಂಡತಿಯನ್ನು ನಾನು ಪ್ರೀತಿಸಿದ್ದೀನೋ ಇಲ್ಲವೋ ತಿಳ್ಕೊಂಡು ನೀವೇನು ಮಾಡ್ತೀರಾ ಮಿಸ್ಟರ್ ವಿಜಯ್ ಕುಮಾರ್ ಅಂತ ಕೇಳ್ತಾನೆ ಸುಮೇಧ್. ಓಹೋ, ನಿನ್ನ ಹೆಂಡತಿಯನ್ನು ಪ್ರೀತಿಸಿ ಪ್ರೀತಿ ಎಂಬ ಬಲೆಯಲ್ಲಿ ಬಿದ್ದು ಆ ಪ್ರೀತಿಯನ್ನು ನಿನ್ನ ದೌರ್ಬಲ್ಯವಾಗಿ ಬದಲಾಯಿಸ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ ವಿಜಯ್ ಅವರು. ಒಂದು ಸೈಡ್ ಸ್ಮೈಲ್ ಮಾಡ್ತಾ ಅವನ ಕಡೆ ನೋಡ್ತಾ, ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸ್ತೀವಿ ಅವಳ ಜೊತೆ ಎಂಜಾಯ್ ಮಾಡ್ತಿದ್ದೀರಾ ಇಷ್ಟು ವರ್ಷಗಳಿಂದ ಅಂತ ಕೇಳ್ತಾನೆ ಸುಮೇಧ್. ಸುಮೇಧ್ ಅಂತ ಜೋರಾಗಿ ಕೂಗ್ತಾರೆ ಕಾವೇರಿ ಅವರು. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಕತ್ತಿನ ಹಿಂಭಾಗ ಕೈ ಹಾಕಿ ಉಚ್ಕೊಳ್ತಾ ಇರ್ತಾನೆ ಸುಮೇಧ್. ಅದನ್ನು ನೋಡಿದ ಕುಟುಂಬದವರು ಹೆದರ್ತಾರೆ. ಆ ಕೂಡಲೇ ಸುಮೇಧ್ ಜೇಬಿನಿಂದ ಗನ್ ತೆಗೆದು ಕಾವೇರಿಯವರಿಗೆ ಗುರಿ ಇಡ್ತಾನೆ. ಅದು ನೋಡಿದ ಕಾವೇರಿಯವರು ಭಯದಿಂದ ನಡಗೆ ಹೋಗ್ತಾರೆ. ಉಳಿದವರು ಕೂಡ ಆ ದೃಶ್ಯ ನೋಡಿ ಬೆಚ್ಚಿ ಬೀಳ್ತಾರೆ. ಅವ್ರ ಕಡೆ ಕೋಪದಿಂದ ನೋಡ್ತಾ, ನನಗೆ ಇವರ ಧ್ವನಿಯಿಂದ ಇವರ ಪ್ರೆಸೆನ್ಸ್ವರೆಗೆ ಇವರ ಪ್ರತಿ ಕ್ಷಣವೂ ಅಸಹ್ಯ. ಈ ವಿಷಯ ನಿಮ್ಮ ಹೆಂಡತಿಗೆ ಅರ್ಥವಾಗುವಂತೆ ಹೇಳಿ ಮಿಸ್ಟರ್ ವಿಜಯ್ ಕುಮಾರ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ಸುಮೇಧ್ ಭುಜದ ಮೇಲೆ ಕೈ ಇಟ್ಟು, ಇದು ಸರಿಯಲ್ಲ, ಗನ್ ಕೆಳಗಿಳಿಸು ಅಂತ ಅಜಯ್ ಅವ್ರು ಹೇಳಿದ ತಕ್ಷಣ ಗನ್ ಕೆಳಗಿಳಿಸ್ತಾನೆ ಸುಮೇಧ್. ಆದರೆ ಅವನ ನೋಟ ಮಾತ್ರ ಕಾವೇರಿ ಅವ್ರ ಕಡೆ ಇರುತ್ತೆ. ಅವ್ರ ದೇಹ ಭಯದಿಂದ ನಡುತ್ತಿರೋದನ್ನು ನೋಡ್ತಾನೆ ಸುಮೇಧ್. ಐ ಲೈಕ್ ದಿಸ್ ಅಂತ ರಾಕ್ಷಸ ನಗು ನಗ್ತಾನೆ. ಸುಮೇಧ್ ಮಾತಿಗ ಮೂವರು ಕಾವೇರಿ ಕಡೆ ನೋಡ್ತಾರೆ. ಮುಂದಿನ ಬಾರಿ ನಾನಿಷ್ಟು ಸಮಾಧಾನವಾಗಿ ಹೇಳಲ್ಲ, ಆಮೇಲೆ ನಿಮ್ಮಿಷ್ಟ ಅಂತ ಎಲ್ಲರ ಕಡೆ ನೋಡಿ ಶೀಟಿ ಹಾಕ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಸುಮೇಧ್ ಹೋದ್ಮೇಲೆ ಕಾವೇರಿ ಅವರು ಭುಜ ಹಿಡಿದು, ನೀನು ಚೆನ್ನಾಗಿದೆಯಾ ತಾನೇ ಅಂತ ಕೇಳ್ತಾರೆ ವಿಜಯ್ ಅವರು. ಕೋಪದಿಂದ ಅವರ ಕಡೆ ನೋಡ್ತಾ, ನಿನ್ನ ಮಗ ನಾನು ಯಾವುದೋ ಒಂದು ದಿನ ಕೊಂದೇ ಬಿಡ್ತಾನೆ ಅಂತ ಅಲ್ಲಿಂದ ತನ್ನ ಕೋಣೆಗೆ ಹೋಗ್ಬಿಡ್ತಾಳೆ ಕಾವೇರಿ. ಇವತ್ತು ಸುಮೇಧ್ ಬಹಳ ಹೊಸಬನಂತೆ ಕಾಣ್ತಿದ್ದಾನಲ್ಲ ಅಂತ ಕೇಳ್ತಾರೆ ಇಂದು ಅವರು. ಹೊಸಬನಂತೆ ಕಾಣೋದೆಲ್ಲ ಇಂದು, ಸುಮೇಧ್ನ ಅಸಲಿ ವ್ಯಕ್ತಿತ್ವವೇ ಇದು. ಅವನಿಗೆ ಜಾಲಿಯಾಗಿದ್ದ ಏನೋದು ಇರಲ್ಲ, ಯಾರನ್ನಾದರೂ ಕೊಲ್ಲಬಲ್ಲ ಅಂತಾರೆ ಅಜಯ್ ಅವರು. ಆ ಮಾತಿಗೆ ನೀನು ಮಾತಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ ಇಂದು ಅವರು. ಅಣ್ಣ ತಮ್ಮಂದಿರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಅವರು ಕೂಡ ಹಾಲಿನಿಂದ ಹೊರಗೆ ಹೋಗ್ಬಿಡ್ತಾರೆ. ಆಫೀಸ್ಗೆ ಹೋಗಿ ತನ್ನ ಕ್ಯಾಬಿನಲ್ಲಿ ಮುಂದಿನ ಪ್ರಾಜೆಕ್ಟ್ ಫೈಲ್ ಚೆಕ್ ಮಾಡ್ತಿರೋ ಸುಮೇಧ್ಗೆ ಚೋಟುನಿಂದ ಫೋನ್ ಬರುತ್ತೆ. ಹೇಳು ಬಾಸ್, ಆ ಸತ್ತಾರನ್ನೋನು ಬಾಯ್ಬಿಟ್ಟಿದ್ದಾನೆ. ಗ್ರೇಟ್, ಈಗ ನಿನಗೆ ಗೊತ್ತು ತಾನೇ ನೀನೇನು ಮಾಡಬೇಕು ಅಂತ ಕೇಳ್ತಾನೆ ಸುಮೇಧ್. ಹೌದು ಬಾಸ್, ಸರಿ ಅಂತ ಫೋನ್ ಕಟ್ ಮಾಡಿ, ದೊಡ್ಡ ಸರ್ಪ್ರೈಸ್ಗೆ ರೆಡಿಯಾಗೋ ಕಲೀದ್ ಅಂತ ಅಂದ್ಕೊಂಡ ತಕ್ಷಣ ಅವನ ಮುಖದ ಮೇಲೆ ರಾಕ್ಷಸನ ಮೂಡುತ್ತೆ. ರಾತ್ರಿ ತನ್ನ ರೂಮ್ಗೆ ಹೋದ ಸುಮೇಧ್ನ ಹಿಂದಿನಿಂದ ಆರೋಹಿ ಅಪ್ಕೊಳ್ತಾಳೆ. ಏನು ಮಾಡ್ತಿದ್ಯಾ ಬಂಗಾರ? ನಾವು ಭೇಟಿಯಾಗಿ ಇವತ್ತಿಗೆ ಸರಿಯಾಗಿ 3 ವರ್ಷ ಆಯಿತು ಸುಮೇಧ್. ಆ ಮಾತಿಗೆ ಅವನ ಮುಖದಲ್ಲಿ ಖುಷಿ ನಗು ಬರುತ್ತೆ. ಅವಳ ಕೈ ಹಿಡಿದು ಮುಂದೆ ತಂದು, ಹಾಗಿದ್ರೆ ನನ್ನ ಬಂಗಾರನಿಗೆ ಆ ದಿನದ ರಾತ್ರಿ ಇನ್ನೂ ನೆನಪಿದೆ ಅನ್ನೋ ಮಾತು ಅತ್ತ ಇತ್ತ ನೋಡ್ತಾ, ಹ್ಞೂ ನೆನಪಿದೆ ಅಂತ ಮೆಲ್ಲಗೆ ಹೇಳ್ತಾಳೆ ಆರೋಹಿ. ಅವಳು ಸೊಂಟ ಹಿಡಿದು ಹತ್ರ ಕೆಳೆದು, ಆ ಕ್ಲಬ್, ಆ ರಾತ್ರಿ ಎಲ್ಲವೂ ನೆನಪಿದೆ ಅಲ್ವಾ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಕೇಳ್ತಾನೆ ಸುಮೇಧ್. ಗಟ್ಟಿಯಾಗಿ ಉಸಿರಾಡಿ, ಏನು ಮಾಡ್ತಿದೆಯಾ ಸುಮೇಧ್ ಅಂತ ಕೇಳ್ತಾಳೆ. ಅವಳು ಕಿವಿ ಮುತ್ತಿಟ್ಟು, ನೀನೇನು ಯೋಚಿಸ್ತಿದೆಯೋ ನಾನು ಅದನ್ನೇ ಮಾಡ್ತಿದ್ದೀನಿ ಬಂಗಾರ. ತಾನು ನಿಯಂತ್ರಿಸ್ಕೊಂಡು, ನಾನು ನಮಗಾಗೊಂದು ಪ್ಲ್ಯಾನ್ ಮಾಡಿದ್ದೀನಿ, ಬಾ ತೋರಿಸ್ತೀನಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ರೆಡಿ ಮಾಡಿದ ಕ್ಯಾಂಡಲ್ ಲೈಟ್ ನಡುವೆ ಇರೋ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಕುರ್ಚಿಯಲ್ಲಿ ಕೂತು ಅವಳ ಕಡೆ ನೋಡ್ತಾ ಅವಳ ಕೈ ಹಿಡಿದು ತನ್ನ ಮಡಲಲ್ಲಿ ಕೂರಿಸ್ಕೊಳ್ತಾನೆ ಸುಮೇಧ್. ಸುಮೇಧ್, ಏನು ಮಾಡ್ತಿದ್ಯಾ ನೀನು? ಡಿನ್ನರ್ ಬೇಬಿ ಅಂತ ಪ್ಲೇಟ್ನಲ್ಲಿ ಫುಡ್ ಹಾಕ್ಕೊಳ್ತಾ ಅಂತಾನೆ ಸುಮೇಧ್. ಅದು ನನಗೆ ಗೊತ್ತು, ಆದರೆ ನಾನು ನಿನ್ನ ಎದುರು ಕೂಡ ಕೂರಬಹುದು ಗೊತ್ತಾ? ಅಷ್ಟು ಅವಶ್ಯಕತೆ ಇಲ್ಲ ಬಂಗಾರ, ನನಗೆ ಈ ಜಾಗ ಇಷ್ಟ ಅಂತಾನೆ ಸುಮೇಧ್. ಊಟ ಮಾಡಿದ ಮೇಲೆ ವೈನ್ ಕುಡಿದು ಅವಳ ತುಟಿಗಳನ್ನ ಚುಂಬಿಸ್ತಾನೆ ಸುಮೇಧ್. ಸ್ವಲ್ಪ ಹೊತ್ತಿನ ನಂತರ ಅವಳನ್ನು ಬಿಟ್ಟು, ಹೀಗೆ ವೈನ್ ಕುಡಿದ್ರೆ ಒಂದು ಬೇರೆಯದ್ದೇ ಮಜಾ ಬರುತ್ತೆ ಬಂಗಾರ ಅಂತ ಕಾಮೋದ್ರೇಕದ ಧ್ವನಿಯಲ್ಲಂತಾನೆ ಸುಮೇಧ್. ಯಾಕೆ ಹಾಗೆ? ಯಾಕಂದರೆ ಹಾಗೆ ಕುಡ್ದಾಗ ನನಗೆ ನನ್ನ ಇಷ್ಟವಾದ ವಿಷಯ ಸಿಗುತ್ತೆ ಅದಕ್ಕೆ ಅಂತ ತೀವ್ರವಾಗಿ ಹೇಳ್ತಾನೆ ಸುಮೇಧ್. ಗೊಂದಲದಿಂದ ಹೇಗೆ ಅಂತ ಅವನ ಕಡೆ ನೋಡ್ತಾಳೆ. ಆಗ ಅವಳ ಕಣ್ಣುಗಳಲ್ಲಿ ತೀವ್ರತೆ ಕಂಡು ಅವನ ಎದೆ ಮೇಲೆ ಹೊಡೆಯುತ್ತಾ, ನಿಲ್ಲಿಸು ಸುಮೇಧ್ ಅಂತಾಳೆ.
ನಿಜಕ್ಕೂ ನಾನು ಶುರುವೇ ಮಾಡಿಲ್ಲ ಬಂಗಾರ, ನೀನು ಆಗಲೇ ನಿಲ್ಲಿಸು ಅಂತಿದೆಯಲ್ಲ ಯಾಕೆ? ಸುಮೇಧ್ ನಂಗೆ ನಿದ್ದೆ ಬರ್ತಿದೆ ಪ್ಲೀಸ್. ಅಷ್ಟರಲ್ಲೇ ಸುಮೇಧ್ ಕುರ್ಚಿಯಿಂದ ಎದ್ದು ಆರೋಹಿ ಸೊಂಟ ಹಿಡಿದು ಹತ್ರ ಕೆಳೆದು, ಖಂಡಿತವಾಗಿಯೂ ಇಲ್ಲ ಬಂಗಾರ, ಈಗ ಬಹಳ ಮುಖ್ಯವಾದ ಕೆಲಸ ಇನ್ನೂ ಬಾಕಿ ಇದೆ ಅಂತ ಅವಳು ಕುತ್ತಿಗೆ ಮೇಲೆ ಮುತ್ತಿಡ್ತಾನೆ. ಸುಮೇಧ್ ಅಂತ ಮೆಲ್ಲಗಂತಾಳ ಆರೋಹಿ. ನೀನು ಡಿನ್ನರ್ ಪ್ಲ್ಯಾನಿಂಗ್ ನಿನ್ನದು, ಈಗ ಇದು ನನ್ನ ಸರದಿ ಅಂತ ಅವಳನ್ನ ಎತ್ಕೊಂಡು ರೂಮ್ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಅವನ ಕತ್ತಿನ ಸುತ್ತ ಕೈ ಹಾಕಿ ಎದೆಯಲ್ಲಿ ತಲೆ ಅಡಗಿಸ್ಕೊಳ್ತಾಳ ಆರೋಹಿ. ಬೆಳಗ್ಗೆ ಕಣ್ತೆರೆದ ಆರೋಹಿಗೆ ಪಕ್ಕದಲ್ಲಿ ಸುಮೇಧ್ ಕಾಣಿಸಲ್ಲ. ತಕ್ಷಣ ತನ್ನ ಫೋನ್ ತೊಗೊಂಡು ಅವನಿಗೆ ಕರೆ ಮಾಡ್ತಾಳೆ. ಆ ಸಮಯದಲ್ಲಿ ಮೀಟಿಂಗ್ನಲ್ಲಿದ್ದ ಸುಮೇಧ್ ಫೋನ್ ರಿಂಗ್ ಆದ ತಕ್ಷಣ ಮೀಟಿಂಗ್ನಲ್ಲಿದ್ದವರೆಲ್ಲರೂ ಸುಮೇಧ್ ಕಡೆ ನೋಡ್ತಾರೆ. ಸುಮೇಧ್ ಕಣ್ಣುಗಳು ಫೋನ್ ಮೇಲೆ ಮೂಡ್ತಿರೋ ಹೆಸರಿನ ಕಡೆ ಹೋಗುತ್ತೆ. ಟೇಬಲ್ ಮೇಲಿದ್ದ ಫೋನ್ ತೊಗೊಂಡು ಮೀಟಿಂಗ್ ಇಸ್ ಓವರ್ ಅಂತ ಕರೆ ಸ್ವೀಕರಿಸಿ ಹೊರಗೆ ಹೋಗ್ತಾನೆ ಸುಮೇಧ್. ಮೀಟಿಂಗ್ ರೂಮ್ನಲ್ಲಿದ್ದ ಪ್ರತಿಯೊಬ್ಬರು ಆಘಾತಗೊಳಗಾಗ್ತಾರೆ. ಯಾಕಂದರೆ ಯಾವತ್ತೂ ಕೂಡ ಮೀಟಿಂಗ್ನಲ್ಲಿದ್ದಾಗ ಯಾರಿಂದ ಕರೆ ಬಂದರೂ ಸುಮೇಧ್ ಮೀಟಿಂಗ್ ಹೀಗೆ ಮಧ್ಯದಲ್ಲಿ ಬಿಟ್ಟು ಯಾವತ್ತೂ ಹೋಗಿಲ್ಲ. ಆದರೆ ಇಂದು ಮೊದಲ ಬಾರಿಗೆ ಸುಮೇಧ್ ಮೀಟಿಂಗ್ ಮಧ್ಯದಿಂದ ಎದ್ದು ಹೊರಗೆ ಹೋಗಿದ್ರಿಂದ ಇನ್ವೆಸ್ಟರ್ಸ್ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇರ್ತಾರೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.